ಮಕ್ಕಳು ಹೆಂಡತಿ ಮಕ್ಕಳಿಗೆ ಅಷ್ಟೇ ಕೊಡ್ತಾರೆ ಸರ್. ಈಗ ನೋಡಿ, ನಾನು ಕಾಂಗ್ರೆಸ್ ಪಕ್ಷ ನನ್ನನ್ನು ಮುಖ್ಯಮಂತ್ರಿ ಮಾಡಿದ ಮೇಲೆ ನಿಮಗೆ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಿಂದೆ 83ರಿಂದ 89 18ರವರೆಗೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಮತ್ತೆ ಈಗ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಪಕ್ಷ ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಶಕ್ತಿ ಯೋಜನೆ ನಿಮಗೆಲ್ಲ ಅನುಕೂಲ ಆಗಿದೆಯಲ್ಲ, ಅದು ಮಹಿಳೆಯರಿಗೆ ಮಾತ್ರ ಮಾಡಿರ್ತಕ್ಕಂಥದ್ದು. ಸುಮಾರು ಈಗ ಎಷ್ಟು ಕೋಟಿ ಮತ್ತೆ 700 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಆಸ್ಪದ ಆಗಿದೆ ಅಲ್ವಾ? ಇದರಿಂದ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ, ಅವ್ರು ಎಲ್ಲೆಲ್ಲಿ ಉದ್ಯೋಗಕ್ಕೆ ಹೋಗ್ತಾರೆ, ಅಲ್ಲಿ ದೇವಸ್ಥಾನಗಳಿಗೆ ಹೋಗೋಕ್ಕೆ, ಪ್ರವಾಸಿ ಸ್ಥಳಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಅವ್ರ ತವರು ಮನೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯ. ಕಾಲೇಜಿಗೆ ಮೊದಲು ಇತ್ತು, ಈಗ ಸುಲಭ ಆಗುತ್ತದೆ. ಈಗ ಇದನ್ನ ಶಕ್ತಿ ಯೋಜನೆಯನ್ನು ನಾವು ಜಾರಿ ಮಾಡಿದ್ರೆ ಸುಮಾರು ಬೆಂಗಳೂರಿನಲ್ಲಿ 23% ಉದ್ಯೋಗಸ್ಥ ಮಹಿಳೆಯರಿಗೆ ಹೆಚ್ಚಾಗಿದೆ. ರಾಜ್ಯದಲ್ಲಿ 14% ಉಳಿದ ಭಾಗದಲ್ಲಿ, ಬೆಂಗಳೂರಿನಲ್ಲಿ 23%. ಇದು ಹೆಚ್ಚಾಗಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಸಮಾಧಾನವಾಗಿದ್ದಾರೆ, ಖುಷಿಯಿಂದ ಇದ್ದಾರೆ, ಮತ್ತೆ ಅವರ ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಅವರ ಪರ್ಚೇಸಿಂಗ್ ಪವರ್, ಕೊಂಡುಕೊಳ್ತಕ್ಕಂಥ ಶಕ್ತಿ ಇದೆಯಲ್ಲ, ಉಳಿತಾಯ ಆಗುತ್ತೆ. ಈಗ ನೀವು ಯಾರು ಹೆಣ್ಮಕ್ಳು ನೀವು ಬಸ್ನಲ್ಲಿ ಬರ್ತಿದೆಯಲ್ವಾ, ಸರ್ಕಾರಿ ಬಸ್ನಲ್ಲಿ ಎಷ್ಟು ಜನ ಬರ್ತೀರಿ? ಕೈ ಇದೆ ನೋಡೋಣ. ನಿಮ್ಮ ಬಾಕಿಯವರೆಲ್ಲ ಕಾರಿ ಕಂಡಿದ್ದೀರಾ? ನೀನ್ ಬರಲ್ಲೇನಮ್ಮ? ನೀನು ಇದರಿಂದ ಏನಾಗುತ್ತೆ ಅಂತಂದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಲಿಕ್ಕೆ ಸಾಧ್ಯ. ಗೃಹಲಕ್ಷ್ಮಿ ಯೋಜನೆ ಯಾರು ಮನೆಗೆ ಯಜಮಾನಿ ಇದ್ದಾರೆ, ಸುಮಾರು 1,26,00,000 1,26,00,000 ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದೆ. ಇದೆಲ್ಲ ಉಳಿತಾಯ ಆಗ್ತದಲ್ಲ. ಇದನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದಲ್ಲ, ನಿಮ್ಗೆ ಶಕ್ತಿ ಬರ್ತದಲ್ಲ. ಆರ್ಥಿಕವಾಗಿ ನೀವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಕಾದಂತ ಅಗತ್ಯ ಇಲ್ಲ. ಡಿಪೆಂಡೆನ್ಸಿ ಇದ್ರೆ ನಿಮಗೆ ನಿಮ್ಮ ಹಕ್ಕುಗಳು ರಕ್ಷಣೆ ಆಗೋದಿಲ್ಲ. ನಿಮ್ಮ ಹಕ್ಕುಗಳು ರಕ್ಷಣೆ ಆಗಬೇಕಾದ್ರೆ ಡಿಪೆಂಡೆನ್ಸಿ ಇರಬಾರ್ದು. ಅದಕ್ಕೋಸ್ಕರವಾಗಿ 2,000 ಮಹಿಳಾ ಯಜಮಾನಿಗೆ ಕೊಡ್ತೇವೆ.
1,26,00,000 ಮಹಿಳೆಯರಿಗೆ ಕೊಡ್ತೀವಿ. ಇವೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಗೆ ಶಕ್ತಿ ಬರಬೇಕು, ಸಬಲೀಕರಣ ಆಗಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವನ್ನೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಂತಂದ್ರೆ ಅಸಮಾನತೆ ಇದೆ, ಲಿಂಗ ತಾರತಮ್ಯ ಇದೆ. ಈ ಲಿಂಗ ತಾರತಮ್ಯ ಅಸಮಾನತೆ ಹೋಗೋವರೆಗೆ ಸಮಾಜದಲ್ಲಿ ಸಮಾನತೆ ಬರೋದಿಲ್ಲ. ಈ ಸಮಾನತೆ ಬರಬೇಕಾದ್ರೆ ನಾವು ಈ ತಾರತಮ್ಯವನ್ನು ತೊಡೆದಾಕಬೇಕು. ಈ ತಾರತಮ್ಯ ತೊಡೆದಾಕದೇನೆ ಸಮಾನತೆ ಬರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಸಮಾನತೆ ಬರದೇನೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು. ಇದನ್ನ ನೀವು ಈ ಮೂಲಕ ಶಕ್ತಿ ನಿಮಗೆ ಬಂದರೆ ನಾಯಕತ್ವವನ್ನು ಕೂಡ ತಾನಾಗಿ ಬರೀತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ನಾಯಕತ್ವ ಬಹಳ ಮುಖ್ಯ ಅಲ್ವಾ? ಮಹಿಳಾ ಸ್ವಾತಂತ್ರ್ಯ ಬಹಳ ಮುಖ್ಯ. ನಿಮ್ಮ ಹಕ್ಕುಗಳಿದಾವಲ್ಲ, ಎಲ್ರಿಗೂ ಸಮಾನವಾದಂಥ ಹಕ್ಕುಗಳನ್ನು ಸಂವಿಧಾನ ಕೊಡ್ತದೆ. ಅವಕಾಶದಲ್ಲಿ ಡಿ.ಕೆ. ಶಿವಕುಮಾರ್ ಯಾವಾಗಲೂ ಸಿಗ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ ಅವಕಾಶಗಳು ಸಿಕ್ಕಬೇಕು. ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ. ಅವಕಾಶಗಳಿಂದ ವಂಚಿತರನ್ನಾಗಿ ಮಾಡಿದರೆ ಭಾರಿ ಕಷ್ಟ ಆಗ್ತದೆ. ಸಮಾನತೆ ಬರೋದು ಭಾರಿ ಕಷ್ಟ ಆಗ್ತದೆ. ನಿಮಗೆ ನಾಯಕತ್ವದ ಗುಣನೂ ಕೂಡ ಬೆಳೆಯಲಿಕ್ಕೆ ಕಷ್ಟ. ಈಗ ಅಸೆಂಬ್ಲಿ ನಡೀತಾ ಇದೆ. ನನಗೆ ಸೌಮ್ಯ 2 ನಿಮಿಷ 5 ನಿಮಿಷ ಹೋಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದೇನೆ. ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಆಯಿತು. ಅದರಲ್ಲೂ 1,00,000 ಮಹಿಳೆಯರು ಸದಸ್ಯರಾಗಿರ್ತಕ್ಕಂಥದ್ದು ಬಹಳ ಸಂತೋಷ. ಅದು ಇನ್ನೂ ಹೆಚ್ಚಾಗಬೇಕು. ಯಾಕಂದರೆ ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಅದರಲ್ಲಿ 50% ಅಂತಂದ್ರೆ ಮಹಿಳೆಯರು 3.5 ಕೋಟಿ. ಕನಿಷ್ಠ ಪಕ್ಷ 2 ಲಕ್ಷ ಆದರೂ ಕೂಡ ಮಹಿಳಾ ಆಗಬೇಕು. ಈಗ ಬೈ ಎಲೆಕ್ಷನ್ ಬಂದಿದ್ದಾರೆ, ನಿನ್ನೆ ತಾನೇ ಘೋಷಣೆ ಆಗಿದೆ. ದಾವಣಗೆರೆ ಮತ್ತೆ ಬಾಗಲಕೋಟೆ ನೀವು 2 ತಂಡಗಳನ್ನು ಮಾಡಿ 2 ತಂಡಗಳು ಮಾಡಿ ಮನೆಗೆ ನಮ್ಮ ಕಾರ್ಯಕ್ರಮಗಳನ್ನು ಹೇಳಬೇಕು. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳಬೇಕು. ನಾವು 2 ಗೆಲ್ತೀವಿ ಅಂತ ಅನ್ಕೊಂಡಿದ್ದೀವಿ. ಆದರೆ ನಿಮ್ಮ ಪಾತ್ರ ಬಹಳ, ಹೆಣ್ಮಕ್ಳು ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವು 2 ಟೀಮ್ ಮಾಡಿ, ಒಂದು ದಾವಣಗೆರೆಗೆ, ಇನ್ನೊಂದು ಬಾಗಲಕೋಟೆಗೆ. ಆ 2 ಟೀಮ್ಗಳನ್ನು ಮಾಡಿ ನೀವು 2 ಕಡೆ ಓಡಾಡ ಮಾಡಿ. ಸೊ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಬಹಳ ಸಂತೋಷ ಆಯಿತು. ನನಗೆ ಉತ್ಸಾಹ ಬರ್ತಿದೆ. ಈಗ ಉತ್ಸಾಹ ಬಂದಿದೆ. ನೀವು ನಮ್ಮ ಈ ಬೈ ಎಲೆಕ್ಷನ್ಗಳು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು. ಅಲ್ಲಿ ಶ್ಯಾಮರಾವ್ ಶಿವಶಂಕರಪ್ಪ ಅಂತ ಇದ್ರು ದಾವಣಗೆರೆಯಲ್ಲಿ, ಅವರು ಕಾಲವಾದರು. ಅವರು 93 ವರ್ಷ ಆಗಿತ್ತು. ಮತ್ತೆ HY ಮೇಟಿ ಅವರು ಕೂಡ ವಯಸ್ಸಾಗಿತ್ತು, ಅವರು ಕೂಡ ಕಾಲವಾದರು. ಹಾಗಾಗಿ ನಾವು 2 ಕ್ಷೇತ್ರದಲ್ಲಿ ನಮ್ಮ ಶಾಸಕರೇ ಇದ್ದದ್ದು. ನಾವೇ ಕಳೆದ 23ರಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದದ್ದು. ಅದರಿಂದ ನಮ್ಮ ಸ್ಥಾನಗಳು ನಾವು ಗೆಲ್ಲೇಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ
ಎರಡು ತಂಡಗಳನ್ನು ಕಳಿಸಿದ್ದಾರೆ. ಆ ತಂಡಗಳ ರಿಪೋರ್ಟ್ ಮೇಲೆ ನಾವು ಇವತ್ತಿನಿಂದ ನಾಮಿನೇಷನ್ ಶುರು. ಇವತ್ತೇ ನಾಮಿನೇಷನ್ 23ಕ್ಕೆ ಕೊನೆ ದಿನ ನಾಮಿನೇಷನ್ ಆಗ್ತದೆ. ಅದರಿಂದ ನಾವು ಎಲ್ಲ ಸಿದ್ಧತೆಗಳನ್ನು ಪಕ್ಷ ಮಾಡ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ನೀವು ಹೇಳಿ ನಿಮ್ಮ ಪಾತ್ರ ಬಹಳ ಮಹತ್ವದ ಪಾತ್ರ ವಹಿಸಬೇಕಾಗ್ತದೆ ನೀವು ಅಂತಕ್ಕಂಥ ಮಾತುಗಳನ್ನು ನಾವು ಮಹಿಳೆಯರಿಗೋಸ್ಕರ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಶಕ್ತಿ ಕೊಡಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮಗಳನ್ನು ಯಾರು ಈಗ ಎಲೆಕ್ಷನ್ ನಡೆಯುತ್ತಲ್ಲ ಸರ್, ಅದು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿತಾರಲ್ಲ ಅಂತವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಸರ್. ದಯವಿಟ್ಟು 2 ಕಣ್ಗಳು ಇಲ್ಲೇ ಇದ್ದೀರಾ, ನಾವು ಇಲ್ಲೇ ಕೇಳಬೇಕು, ಇನ್ಯಾರು ಕೇಳಬೇಕು? ಅಲ್ಲ, ನಾವು ಹೋರಾಟ ಮಾಡ್ತೀವಿ ಸರ್, ಬಟ್ ಟಿಕೆಟ್ ವಿಚಾರ ಬಂದಾಗ ಬೇರೆಯವ್ರು ಕೊಟ್ಬಿಡ್ತಾರೆ. ಅದೊಂದು ಆಗ್ಬಾರ್ದು ಸರ್, ದಯವಿಟ್ಟು. ಈಗ ನೋಡಮ್ಮ ತಾಯಿ, ನಮ್ಮ ಕಡೆ ತಾಯಿ ಅಂತಂದ್ರೆ ಬಹಳ ಗೌರವದ ಮಾತು. ನಿಮ್ಗೆ ಗೊತ್ತಾ, ತಾಯಿ ಅಂತಂದ್ರೆ ಬಹಳ ಗೌರವದ ಮಾತು. ನಾವು ಸಣ್ಣ ಮಕ್ಕಳಿಗೆಲ್ಲ ತಾಯಿ ತಾಯಿ ಅಂತ ಕರಿತೀವಿ ನಮ್ಮ ಕಡೆ ಹೆಣ್ಮಕ್ಳಿಗೆ. ಅದರಿಂದ ತಾಯಿ ಅಂತಂದ್ರೆ ಎತ್ತವಳು ಅಂತ. ಅವರು ನಾವು ಹೆಣ್ಮಕ್ಳಿಗೆ ಸಣ್ಣ ಮಕ್ಳಿಗೆ ಯಾಕೆ ಕರಿತೀವಿ ಅಂತಂದ್ರೆ ಅವರು ತಾಯಿ ಸಮಾನ ಅಂತ ಅದಕ್ಕೋಸ್ಕರವಾಗಿ ತಾಯಿ ಅಂತ ಕರಿತೀವಿ. ಅದರಿಂದ ನೋಡು ತಾಯಿ, ಯಾರು ಗೆಲ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಕೊಡಬೇಕು. ಅದು ಹೊತ್ತು ಇದು ಉಪಚುನಾವಣೆ ಆಗೋದ್ರಿಂದ ನಾವು ಗೆಲ್ಲೇಬೇಕಾಗ್ತದೆ. ನಮ್ಮದೇ ಸರ್ಕಾರ ಇದೆ ಕರ್ನಾಟಕದಲ್ಲಿ. ಆ ಸರ್ಕಾರದಿಂದ ನಾವು ಗೆದ್ದು ತೋರಿಸ್ಬೇಕಾಗ್ತದೆ. ನಾವು ಕಳೆದ ಉಪಚುನಾವಣೆಯಲ್ಲಿ 3 ಕಡೆ ಚುನಾವಣೆ ಆಯಿತು. 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದನು. 3 ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ, ಶಿಗಾಂವ್ ಮತ್ತೆ ಸಂಡೂರು. ಚನ್ನಪಟ್ಟಣ, ಶಿಗಾಂವ್, ಸಂಡೂರು 3 ಕಡೆ ನಾವು ಗೆದ್ದಿದ್ದೀವಿ. ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ. ಅದರಿಂದ ದಾವಣಗೆರೆಯನ್ನು ಗೆಲ್ಲಬೇಕು, ಬಾಗಲಕೋಟೆಯನ್ನು ಕೂಡ ಗೆಲ್ಲಬೇಕು. ನೀವು ಸ್ವಲ್ಪ ಎಲ್ಲ ಶ್ರಮ ಪಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಈ ನಾಯಕತ್ವದ ಶಿಬಿರ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.